ನಮಸ್ಕಾರ ಸ್ನೇಹಿತರೆ, ಸಿಂಪಲ್ ಆಗಿ ಒಂದು ಅಡುಗೆಗೆ ಸ್ವಾಗತ. ಇವತ್ತು ಚಪ್ಪರದ ಅವರೆಕಾಯಿ ಬಳಸಿ ಒಂದು ಕಲಸಿದ ಅನ್ನ ಅಂತ ಮಾಡ್ತಾ ಇದ್ದೀನಿ. ನೀವು ಪಲ್ಯ ಬೇಕಾದರೂ ಅಕ್ಕಿ ರೊಟ್ಟಿ ಜೊತೆ ಅಥವಾ ರಾಗಿ ರೊಟ್ಟಿ ಜೊತೆ ತಿನ್ಬೋದು, ಇಲ್ಲ ಅನ್ನದ ಜೊತೆ ಕಲಸಿ ಕೂಡ ಚೆನ್ನಾಗಿರುತ್ತೆ. ಒಂದೆರಡು ದಿನ ಇಟ್ಕೊಂಡು ಬೇಕಾದರೂ ತಿನ್ಬೋದು. ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಬಾಣಲೆಗೆ 2 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೋತಾ ಇದ್ದೀನಿ. ಎಣ್ಣೆ ಕಾದ ನಂತರ 2 ಟೇಬಲ್ ಸ್ಪೂನ್ನಷ್ಟು ಉದ್ದಿನಬೇಳೆ, 1 ಇಂಚಿನಷ್ಟು ದಾಲ್ಚಿನ್ನಿ ಹಾಕ್ಕೊಂಡು ಸ್ವಲ್ಪ ಕಲರ್ ಬರೋ ತನಕ ಹುರ್ಕೋಬೇಕು. ಇದನ್ನು ಎಣ್ಣೆ ಹಾಕೋದು ತುಂಬ ಮುಖ್ಯ. ಈಗ ಒಂದು ಅರ್ಧ ಮುಕ್ಕಾಲು ಆಗತ್ತು 2 ಟೇಬಲ್ ಸ್ಪೂನ್ನಷ್ಟು ಕಡಲೆಕಾಯಿ ಬೀಜ ಹಾಕ್ಕೋತಾ ಇದ್ದೀನಿ. ಇದನ್ನು ಹಸಿ ವಾಸನೆ ಸಂಪೂರ್ಣವಾಗಿ ಹೋಗೋ ತನಕ ಎಣ್ಣೆಯಲ್ಲಿ ಹುರ್ಕೋಬೇಕು. ಈ ರೀತಿಯಾಗಿ ಸಣ್ಣ ಉರಿನಲ್ಲಿ. ಸಿಪ್ಪೆ ತೆಗೆಯೋ ಅವಶ್ಯಕತೆ ಏನಿಲ್ಲ, ಹಾಗೆ ಬಳಸ್ಬೋದು. ಈಗ ನಂತರ 1 ಟೇಬಲ್ ಸ್ಪೂನ್ನಷ್ಟು ಬಿಳಿ ಎಳ್ಳನ್ನ ಹಾಕ್ಕೋತಾ ಇದ್ದೀನಿ. 5 ಕೆಂಪು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಅದರಲ್ಲಿ 2 ಗುಂಟೂರು, 3 ಬ್ಯಾಡಗಿ ಹಾಕ್ಕೊಂಡಿದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕು ಅಂತಂದರೆ ಗುಂಟೂರನ್ನ ಇನ್ನೂ 1 ಅಥವಾ 2 ಹಾಕ್ಕೋಬೋದು. ಈಗ 3 ಟೇಬಲ್ ಸ್ಪೂನ್ನಷ್ಟು ಒಣ ಕೊಬ್ಬರಿ ಪುಡಿನ ಹಾಕ್ಕೋತಾ ಇದ್ದೀನಿ. ಅದನ್ನು ಸೇರಿಸ್ಕೊಂಡು ಸಣ್ಣ ಊರಿನಲ್ಲಿ ಪೂರ್ತಿ ಕಲರ್ ಬರೋ ತನಕ, ಅಂದರೆ ಒಳ್ಳೆ ಕಲರ್ ಬರೋ ತನಕ ಹುರ್ಕೋಬೇಕು. ನೋಡಿ, ಈಗ ಕಲರ್ ಚೇಂಜ್ ಆಗಿದೆ. ಈ ರೀತಿಯಾಗಿ ಕಲರ್ ಚೇಂಜ್ ಆಗತ್ಲು ಸ್ವಿಚ್ ಆಫ್ ಮಾಡಿಕೊಂಡು ಒಂದು ತಟ್ಟೆಗೆ ಹಾಕೋತಾ ಇದ್ದೀನಿ. ಆರಕ್ಕೆ ಬಿಡೋಣ. ಈಗ ಮತ್ತೆ ಅದೇ ಬಾಣಲೆಗೆ 4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡಿದ್ದೀನಿ. ಕಡಲೆಬೇಳೆ, ಉದ್ದಿನಬೇಳೆ ನಾರ್ಮಲ್ ಒಗ್ಗರಣೆ ಮಾಡ್ಕೋತೀವಲ್ಲ ಆ ರೀತಿ ಹಾಕ್ಕೊಂಡು ಸ್ವಲ್ಪ ಹಿಂಗೆ ಹಾಕ್ಕೋತಾ ಇದ್ದೀನಿ. ಬಾಡಿಸ್ಕೊಂಡು ಬಿಡೋಣ ಎಣ್ಣೆಯಲ್ಲಿ. ಈಗ ಒಳ್ಳೆ ಕಲರ್ ಬರಬೇಕು ಕಡಲೆಬೇಳೆ, ಉದ್ದಿನಬೇಳೆ. ಈಗ ಇದಾದ ನಂತರ 8 ಕರಿಬೇವಿನ ಎಲೆ, 1 ಟೊಮೆಟೊ ಹಾಕೋತಾ ಇದ್ದೀನಿ. ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳೋಣ. ಈಗ ಆಗಿದೆ ಇದು. ಇದಕ್ಕೆ ಸುಮಾರಾಗಿ ಅರ್ಧ ಕೆಜಿಗಿನ್ನ ಕಡಿಮೆ ಇರ್ಬೋದು ಸಣ್ಣದಾಗಿ ಹೆಚ್ಚಿರೋ ಅಂಥ ಚಪ್ಪರದ ಅವರೆಕಾಯಿನ ಹಾಕ್ಕೋತಾ ಇದ್ದೀನಿ. ಎಣ್ಣೆಯಲ್ಲಿ 3-4 ನಿಮಿಷ ಬಾಡಿಸ್ಕೋಬೇಕು. ಈಗ ನೋಡಿ, ಈ ಥರ ಎಣ್ಣೆ ಎಲ್ಲ ಕಡೆ ಹರಡಬೇಕು. ಈಗ ಬಾಡಿಸ್ಕೊಂಡಿದ್ದಾಗಿದೆ ಅಂತಾದರೆ ಮುಚ್ಚಿ ಬೇಯಕ್ಕೆ ಬಿಡೋಣ. ನೀರು ಹಾಕೋದು ಬೇಡ. ಅಷ್ಟೊತ್ತಿಗೆ ನಾವು ಹುರ್ಕೊಂಡಿರೋ ಪದಾರ್ಥಗಳೆಲ್ಲ ಆರಿರುತ್ತೆ. ಅದನ್ನು ಮಿಕ್ಸಿಗೆ ಹಾಕ್ಕೋತಾ ಇದ್ದೀನಿ. ಇದಕ್ಕೆ ನೀರು ಹಾಕಬಾರ್ದು, ಹಾಗೆ ಒಣಕಲಾಗಿ ಪುಡಿ ಮಾಡ್ಕೋಬೇಕು. ಸ್ವಲ್ಪ ತರ್ತರಿಯಾಗಿ ಮಾಡ್ಕೋಬೇಕು. ಈಗ ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ಹುಣಸೆ ಹಣ್ಣು, ನೀರು ಹಾಕ್ಕೊಳ್ಳದೆ ತರ್ತರಿಯಾಗಿ ರುಬ್ಕೊಂಡಿದ್ದೀನಿ. ಈ ರೀತಿಯಾಗಿ ಹದ ಇರಬೇಕು. ಈಗ ಅಷ್ಟೊತ್ತಿಗೆ ನಮ್ಮ ತರಕಾರಿ ಬೆಂದಿದೆ, ಆಲ್ಮೋಸ್ಟ್ ಬೆಂದಿದೆ. ನೋಡಿ, ಕಲರ್ ಕೂಡ ಚೇಂಜ್ ಆಗಿದೆ. ಒಂದ್ಸಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಮಿಕ್ಕಿದ ಪದಾರ್ಥಗಳನ್ನ ಹಾಕ್ಕೊಳ್ಳೋಣ. ಈಗ ಅರ್ಧ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡು ನಾವು ರುಬ್ಕೊಂಡಿದ್ವಲ್ಲ ಪುಡಿ, ಅದನ್ನು ಹಾಕ್ಕೋತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಇದು ಈ ರೀತಿ ಡ್ರೈ ಆಗೇ ಇರಬೇಕು. ಒಣಕಲಾಗೆ ಇದ್ದಾಗ ತುಂಬ ಚೆನ್ನಾಗಿರುತ್ತೆ ಇದು. ಈಗ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ಸ್ಪೂನಷ್ಟು ಬೆಲ್ಲದ ಪುಡಿ ಅಥವಾ ಸಕ್ಕರೆ ಯಾವ್ದು ಬೇಕಾದರೂ ಹಾಕ್ಕೋಬೋದು. ಉಪ್ಪು ಹಾಕ್ಕೋತಾ ಇದ್ದೀನಿ. ನಾನು ಬೆಲ್ಲ ಹಾಕ್ಕೊಂಡಿದ್ದೀನಿ. ಅದನ್ನು ಸೇರಿಸಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಆ ಹೀಟ್ಗೆ ಬೆಲ್ಲ ಎಲ್ಲ ಸಂಪೂರ್ಣವಾಗಿ ಕರಗತ್ತೆ. ನೋಡಿ, ಡ್ರೈ ಪಲ್ಯ ರೆಡಿ ಆಯಿತು. ಮುಚ್ಚಿ 2 ನಿಮಿಷ ಬಿಡೋಣ. ಹೊಂದ್ಕೊಳ್ಳುತ್ತೆ ಎಲ್ಲನೂ. ಈಗಾಗಿದೆ. ಸ್ವಿಚ್ ಆಫ್ ಮಾಡ್ಕೋತಾ ಇದ್ದೀನಿ. ಪಲ್ಯ ರೆಡಿಯಾಗಿದೆ. ಈಗಾಗಲೇ ಅನ್ನನ ಉದುರಾಗಿ ಮಾಡಿಕೊಂಡು ನೀವು ಇಟ್ಕೊಂಡಿರಬೇಕು. ಅಕಸ್ಮಾತಾಗಿ ನೀವು ಅನ್ನಕ್ಕೆ ಕಲಿಸ್ಕೋತೀನಿ ಅಂತ ಅನ್ನಾದರೆ ಈಗ ಅನ್ನಕ್ಕೆ ಈ ಪಲ್ಯನ ಹಾಕ್ಕೋತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಒಳ್ಳೆ ಕಲರ್ ಬಂದಿರುತ್ತೆ, ಯಾಕೆಂದರೆ ನಾವು ಬ್ಯಾಡಗಿ ಮೆಣಸಿನ್ಕಾಯಿನ ಉಪಯೋಗಿಸಿದ್ದೀವಿ. ತುಂಬ ಚೆನ್ನಾಗಿರುತ್ತೆ. ಈ ಥರ ಉದುರಾಗಿದ್ದರೆ ಒಂದು ಸಲ ಮಾಡಿ ನೋಡಿ. ಹಪ್ಪಳ ಮತ್ತು ರಾಯ್ತದ ಜೊತೆ ಸರ್ವ್ ಮಾಡಿ. ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.